ಚಿತ್ರಹಿಂಸೆಯ ಚಕ್ರವರ್ತಿ ನಟ ದರ್ಶನ್ ಅವರ ಅವತಾರಗಳು ಒಂದ ಎರಡ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರ ದಶಾವತಾರ. ನಾಳೆ ಬೆಳಗ್ಗೆ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಆಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಪೇಪರ್ ವರ್ಕ್ ಅನ್ನು ಮುಗಿಸಿಕೊಳ್ಳೋದಕ್ಕೆ ಜೈಲು ಅಧೀಕ್ಷಕರ ಸೂಚನೆ ಪಾಸ್ ಆಗಿದೆ. ನಟೋರಿಯಸ್ ಕೈದಿಗಳಿದ್ದಂತಹ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜೋಪಚಾರ. ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಕಿಲ್ಲಿಂಗ್ ಸ್ಟಾರ್ ಶಿಫ್ಟ್. ಅಂದು ಚೌಕ ಚಿತ್ರೀಕರಣಕ್ಕಾಗಿ ಇಂದು ಕೈದಿಯಾಗಿ ಎಂಟ್ರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿ ಎಣಿಸ್ತಾ ಇತ್ತು. ಆದ್ರೆ ಯಾವಾಗ ಜೈಲಿನಲ್ಲಿ ದರ್ಶನ್ ಕಾಫಿ ಮಗ್ಗು ಸಿಗರೇಟು ಹಿಡಿದು ರೌಡಿ ಶೀಟರ್ ಜೊತೆ ಹರಟೆ ಹೊಡೆಯೋ ಫೋಟೋ ವೈರಲ್ ಆಯ್ತು, ಅಲ್ಲಿಗೆ ಡಿ ಗ್ಯಾಂಗ್ನ ಬೆಂಗಳೂರು ಸೆರೆಮನೆ ವಾಸಕ್ಕೆ ಟ್ವಿಸ್ಟ್ ಸಿಕ್ತು. ದರ್ಶನ್ ರಾಜಾತಿಥ್ಯ ಫೋಟೋ ವಿಡಿಯೋ ಕಾಲ್ ವೈರಲ್ ಆಗ್ತದಂತೆ ಡಿ ಗ್ಯಾಂಗ್ ಛಿದ್ರಗೊಂಡಿದೆ. ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ರೇಣುಕಾಸ್ವಾಮಿ ಹಂತಕ ಪಡೆಯನ್ನ ಪ್ರತ್ಯೇಕವಾಗಿ ಸ್ಥಳಾಂತರ ಮಾಡಲಾಗ್ತಿದೆ. ರೇಣುಕಾಸ್ವಾಮಿ ಮರ್ಡರ್ ಗ್ಯಾಂಗ್ ಕ್ಯಾಪ್ಟನ್ ಆಗಿರುವ ನಟ ದರ್ಶನ್ರನ್ನ ರಾಜ್ಯದ ಖಡಕ ಜೈಲಾಗಿರುವ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಈ ಜೈಲಿಗೇನು ದರ್ಶನ್ ಹೊಸಬ್ರಲ್ಲ. 2017ರಲ್ಲಿ ತರುಣ್ ಸುಧೀರ್ ನಿರ್ದೇಶನದ ಚೌಕ ಸಿನಿಮಾದ ಚಿತ್ರೀಕರಣಕ್ಕಾಗಿ ಇದೇ ಜೈಲಿಗೆ ದರ್ಶನ್ ಬಂದಿದ್ರು. ಬಹು ತಾರಾಂಗಣವಿರುವ ಚೌಕ ಚಿತ್ರದಲ್ಲಿ ರಾಬರ್ಟ್ ಪಾತ್ರಧಾರಿ ಆಗಿ ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು. ಚಿತ್ರದಲ್ಲಿ ದರ್ಶನ್ ಕೈದಿ ನಂಬರ್ 171 ಆಗಿದೆ. ಜೈಲು ಆವರಣದಲ್ಲಿ ಸಖತ್ ಫೈಟ್ ಕೂಡ ಮಾಡಿದ್ರು. ಆದ್ರೀಗ ನೈಜ ಕೈದಿಯಾಗಿ ಜೈಲಿಗೆ ಕಾಲಿಡ್ತಿದ್ದಾರೆ. 307 ಕಿಲೋಮೀಟರ್ ಕ್ರಮಿಸಲು ಬೇಕು 6 ತಾಸು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಹೋಗಲು 6 ತಾಸು ಬೇಕು. ಶಿರಾ, ಚಳ್ಳಕೆರೆ, ಹಾನಗಲ್ ಮೂಲಕ ಬಳ್ಳಾರಿ ಜೈಲಿಗೆ ತಲುಪಲಾಗುತ್ತೆ. ಇನ್ನು ಬೆಂಗಳೂರು ಟು ಬಳ್ಳಾರಿ ರೂಟ್ ಮ್ಯಾಪ್ ಹೇಗಿದೆ ಅಂತ ನೋಡೋಣ. ಬೆಂಗಳೂರು ಟು ಬಳ್ಳಾರಿ. ಪರಪ್ಪನ ಅಗ್ರಹಾರ ಜೈಲು ಹೊಸೂರು ಮುಖ್ಯ ರಸ್ತೆ, ನೈಸ್ ರಸ್ತೆ, ನೆಲಮಂಗಲ, ತುಮಕೂರು ರಸ್ತೆ, ಶಿರಾ, ಹಿರಿಯೂರು, ಚಳ್ಳಕೆರೆ, ಹಾನಗಲ್, ಹಲಕುಂದಿ, ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋಕ್ಕೆ ದರ್ಶನನ ಸಿದ್ಧತೆ ನಡೆದಿದೆ. ಪರಪ್ಪನಗರದಿಂದ 6 ಗಂಟೆ ಕಾಲ ಜರ್ನಿ ಮಾಡಲಾಗ್ತದೆ. ಯಾವ ರೀತಿ ಅಂತಂದ್ರೆ ಶಿರಾ ಮತ್ತು ಚಳ್ಳಕೆರೆ, ಹಾನಗಲ್ ಮುಖಾಂತರ ಬಳ್ಳಾರಿಯನ್ನ ತಲುಪ್ತದೆ. ರಾಜ್ಯದ ಖಡಕ್ ಕಾರಾಗೃಹಕ್ಕೆ ದಾಸ ಶಿಫ್ಟ್. ಪ್ರಖ್ಯಾತಿ ಕುಖ್ಯಾತಿಗೂ ಬಳ್ಳಾರಿ ಜೈಲು ಪ್ರಸಿದ್ಧಿ. ದರ್ಶನ್ ಶಿಫ್ಟ್ ಆಗ್ತಾ ಇರೋ ಬಳ್ಳಾರಿ ಜೈಲು ಪ್ರಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನೂ ಪಡೆದುಕೊಂಡಿದೆ. ರಾಜ್ಯದಲ್ಲೇ ಅತಿ ಹಳೆಯದಾದ ಕಾರಾಗೃಹ ಇದಾಗಿದ್ದು 1884ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಜೈಲನ್ನ ಸ್ಥಾಪಿಸಿದೆ. ಭಗತ್ ಸಿಂಗ್ ಅನುಯಾಯಿಗಳು ಸೇರಿದಂತೆ ಹೊರ ರಾಜ್ಯಗಳ ಅನೇಕ ತೀವ್ರಗಾಮಿ ಹೋರಾಟಗಾರರನ್ನ ಇಲ್ಲಿ ಬಂಧಿಸಲಾಗ್ತಿತ್ತು. ಇಲ್ಲಿ ನಟೋರಿಯಸ್ ಕೈದಿಗಳನ್ನ ಇಡಲು 10 ಪ್ರತ್ಯೇಕ ಕೊಠಡಿಗಳಿವೆ. ಜೈಲಿನಲ್ಲಿ 500 ಕೈದಿಗಳನ್ನ ಬಂಧಿಸಿಡಬಹುದಾಗಿದ್ದು ಸದ್ಯ 385 ಕೈದಿಗಳಿದ್ದಾರೆ. ಕಠಿಣ ಶಿಕ್ಷೆ ಗುರಿಪಡಿಸಲು ಈ ಜೈಲೇ ಬೆಸ್ಟ್ ಎಂಬ ಖ್ಯಾತಿಯೂ ಇದೆ. ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1884ರಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನ ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರೆಲ್ಲರನ್ನೂ ಸಹಿತ ಇದೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ತಂದು ಹಾಕಲಾಗ್ತಾ ಇತ್ತು. ಸ್ವತಂತ್ರ ನಂತರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ನಟೋರಿಯಸ್ಗಳನ್ನು ಇದೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಾಕಲಾಗ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಕಾಮುಕ ಉಮೇಶ್ ರೆಡ್ಡಿ ಸೇರಿದಂತೆ ಭೀಮಾ ತೀರದ ಹಂತಕರನ್ನು ಒಳಗೊಂಡಂತೆ ಬಚ್ಚಖಾನ್ ಸೇರಿದಂತೆ ಸಾಕಷ್ಟು ಜನ ಏನು ರಾಜ್ಯದಲ್ಲಿ ನಟೋರಿಯಸ್ಗಳೆಲ್ಲರೂ ಇದ್ರು, ಅವರೆಲ್ಲರೂ ಸಹಿತ ಇದೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಜೈಲಿದು ಅನ್ನುವಂಥ ಕಾರಣಕ್ಕೆ ಇಡೀ ರಾಜ್ಯದಲ್ಲಿನ ಹಳೆಯ ಜೈಲು ಅನ್ನುವಂಥ ಖ್ಯಾತಿಯನ್ನು ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲು ಪಡೆದಿದೆ. ಯಾಕಂದ್ರೆ ಅಂಡಮಾನ್ ಜೈಲನ್ನು ಹೊರತುಪಡಿಸಿದ ನಂತರದಲ್ಲಿ ಅಷ್ಟೊಂದು ಕಟು ಮತ್ತು ಕಠಿಣ ಜೈಲುಗಳಲ್ಲಿ ಒಂದಾಗಿರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲ್. ಇದೇ ಕಾರಣಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಕಠಿಣ ಶಿಕ್ಷೆಗೆ ಗುರಿಯಾಗಿರುವಂಥ ಆರೋಪಿಗಳು ಮತ್ತು ಅಪರಾಧಿಗಳನ್ನ ತಂದು ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹಾಕಲಾಗ್ತಾ ಇದೆ. ನಟೋರಿಯಸ್ಗಳು ಬಂಧಿಯಾಗಿದ್ದ ಬಳ್ಳಾರಿ ಜೈಲು, ಕುಖ್ಯಾತರು ಇದ್ದ ಬಂದಿಖಾನೆಗೆ ನಟ ದರ್ಶನ್. ಇನ್ನು ಈ ಬಳ್ಳಾರಿ ಜೈಲು ಕುಖ್ಯಾತಿಯನ್ನು ಗಳಿಸಿದೆ. ಏಕೆಂದ್ರೆ ಇಲ್ಲಿ ಬಂದಿರುವ ಬಹುತೇಕ ಕೈದಿಗಳು ನಟೋರಿಯಸ್ಗಳು. ಭೀಮಾ ತೀರದ ಹಂತಕ ಹನುಮಂತ ನಾಯಕ್, ರೇಪಿಸ್ಟ್ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮ, ಸಿಂಗ್ಲಿ ಬಸ್ಯಾ, ನಟೋರಿಯಸ್ ರೌಡಿ ಬಚ್ಚಾ ಖಾನ್ ಇದೇ ಜೈಲಿನಲ್ಲಿದ್ರು. ಅಲ್ಲದೆ ಹರ್ಷ ಮರ್ಡರ್ ಕೇಸ್ ಮತ್ತು ಪ್ರವೀಣ್ ಪೂಜಾರಿ ಮರ್ಡರ್ ಕೇಸ್ ಆರೋಪಿಗಳು ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಕಾರಾಗೃಹದಲ್ಲಿದ್ರೂ ಸುಧಾರಿಸದ ಅಪರಾಧಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಮೊದಲೇ ಬಿಸಿಲಿನ ನಾಡು. ಅಲ್ಲದೆ ಈ ಜೈಲು ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಲಾಗಿತ್ತು. ಬೇಸಿಗೆ ಅವಧಿಯಲ್ಲಿ ಈ ಜೈಲಿನಲ್ಲಿ ಕಾಲ ಕಳೆಯುವುದೇ ಕಷ್ಟ. ಹೀಗಾಗಿ ಇದೀಗ ದರ್ಶನ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಅವರು ಹೇಗಿರ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಗಣಿಗಾರಿಕೆಯಿಂದಲೇ ಖ್ಯಾತಿ ಪಡೆದಿರುವಂತಹ ಬಳ್ಳಾರಿ ಜಿಲ್ಲೆಯಲ್ಲೂ ಬಿಸಿಲಿನ ಪ್ರಮಾಣ ವಿಪರೀತವಾಗಿರುತ್ತೆ. ಅದ್ರ ಜೊತೆಗೆ ಬಳ್ಳಾರಿಯಲ್ಲಿರ್ತಕ್ಕಂಥ ಸೆಂಟ್ರಲ್ ಜೈಲನ್ನ
ಕಲ್ಲಿನಿಂದಲೇ ಕಟ್ಟಿರೋದ್ರ ಭಾಗವಾಗಿ ಇಲ್ಲಿಯೂ ಕೂಡ ಆ ಒಂದು ಬಿಸಿಲಿನ ಪ್ರಖರತೆ ಜೈಲಿನಲ್ಲೂ ಕೂಡ ಹೆಚ್ಚಾಗಿರುತ್ತೆ. ಇದೇ ಕಾರಣಕ್ಕೆ ಒಂದಿಷ್ಟು ಅಂದ್ರೆ ಕುಖ್ಯಾತಿ ಪಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಆರೋಪಿಗಳನ್ನು ಮತ್ತು ಅಪರಾಧಿಗಳನ್ನು ಇದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾಗುತ್ತೆ. ಯಾಕಂದ್ರೆ ಇಲ್ಲಿ ಬಿಸಿಲಿನ ಪ್ರಮಾಣವು ಕೂಡ ಜಾಸ್ತಿ ಆಗಿತ್ತು. ಯಾಕಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಂದ ತಕ್ಷಣ ಇಲ್ಲಿ ಒಂದಿಷ್ಟು ಕಠಿಣ ಶಿಕ್ಷೆಗೆ ಒಳಪಡ್ತಕ್ಕಂಥ ಕೈದಿಗಳು ಅಥವಾ ಅಪರಾಧಿಗಳು, ಮತ್ತೊಂದು ಕಡೆಗೆ ಕಠಿಣ ಶಿಕ್ಷೆಗೆ ಒಳಪಡಬಹುದಾದಂಥ ಕೈದಿಗಳನ್ನು ತಂದು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ. ಸಾಮಾನ್ಯವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಂದ ತಕ್ಷಣ ಅದೆಷ್ಟೋ ಅಪರಾಧಿಗಳು ಆರೋಪಿಗಳು ಇಲ್ಲಿ ಬರಲಿಕ್ಕೆ ಎದುರುಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಅಂದ್ರೆ ಕಠಿಣವಾಗಿರ್ತಕ್ಕಂಥ ರೀತಿಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಇದೆ. ಒಳಗಡೆಯೂ ಕೂಡ ಬಿಸಿಲಿನ ಏನು ವ್ಯಾಪ್ತಿ ಕೂಡ ಜಾಸ್ತಿ ಇರ್ತದೆ, ಅಂದ್ರೆ ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಯಾವುದೇ ರೀತಿಯ VVIP ಟ್ರೀಟ್ಮೆಂಟ್ಗಳು ಕೂಡ ಸಿಗೋದಿಲ್ಲ. ಹೀಗಾಗಿನೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬರಲಿಕ್ಕೆ ಸಾಕಷ್ಟು ಏನು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹಿಂದೇಟನ್ನು ಕೂಡ ಹಾಕ್ತಾರೆ. ಅದ್ರ ಭಾಗವಾಗಿನೇ ರಾಜ್ಯದ ಬಹುತೇಕ ನಟೋರಿಯಸ್ಗಳೆಲ್ಲರನ್ನೂ ಸಹಿತ ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ತಂದು ಹಾಕುವಂಥದ್ದು ಸಹಿತ ವಾಡಿಕೆಯಾಗಿದೆ. ಬಳ್ಳಾರಿ ಕಾರಾಗೃಹಕ್ಕೆ ಕೈದಿ ದರ್ಶನ್, ದಾಸನ ನೋಡಲು ಬಂದ ಅಭಿಮಾನಿಗಳು, ಮತ್ತೆ ಟ್ರೆಂಡ್ ಸೆಟ್ ಮಾಡುತ್ತಾ ಕೈದಿ ನಂಬರ್. ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಬೆನ್ನಲ್ಲೇ ದರ್ಶನ್ ನೋಡಲು ಅಭಿಮಾನಿಗಳು ಜೈಲಿನ ಬಳಿ ಆಗಮಿಸುತ್ತಿದ್ದಾರೆ. ದರ್ಶನ್ ಮೇಲಿನ ಆರೋಪದ ಬಗ್ಗೆ ನಮಗ್ ಗೊತ್ತಿಲ್ಲ, ನಮ್ಮ ನೆಚ್ಚಿನ ನಟನನ್ನ ನೋಡಲು ಮಾತ್ರ ಬಂದಿದ್ದೀವಿ. ಸಾಮಾನ್ಯವಾಗಿ ಹೀರೋಗಳ ನೋಡಲು ಬೆಂಗಳೂರಿಗೆ ಹೋಗ್ತೀವಿ, ಆದ್ರೀಗ ದರ್ಶನ್ ಬಳ್ಳಾರಿಗೆ ಬರ್ತಿದ್ದಾರೆ. ದರ್ಶನ್ ನೋಡಲು ಕಾತರರಾಗಿದ್ದೀವಿ. ದರ್ಶನ್ ನೋಡಲು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಎಂದಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಸೇರುವ ಸಾಧ್ಯತೆ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ದೇವ್ರ ಪರವಾಗಿ ನಾವು ಬಂದು ದೇವ್ರ ನೋಡೋಕ್ಕಾಗಿ ಬಂದಿದ್ದೀವಿ. ಇಲ್ಲಿ ಎಲ್ಲಿಂದ ಬಂದಿದ್ದೀವಿ? ಕೊಳಗಲ್ ಬಳ್ಳಾರಿ. ಕೊಳಗಲ್ಲಿಂದ ಬಂದಿದ್ದೀವಿ. ಯಾವಾಗಿಂದ ಕಾಯಕತ್ರಿ ಇಲ್ಲಿ? ನಾವು ಬೆಳಗ್ಗೆ ಮುಂಜಾನಿಂದ ಕಾಯ್ತೀವಿ. ಬೆಳಗ್ಗೆ ಮುಂಜಾನೆ ಅಂದ್ರೆ ಅವ್ರು ಬರೋವರೆಗೆ ಇಲ್ಲೇ ಕಾಯ್ತೀವಿ. ಅವ್ರು ಏನೇ ಮಾಡಲಿ ನಾವು ಅಭಿಮಾನ ಮಾತ್ರ ಕಮ್ಮಿ ಆಗಲ್ಲ. ಅವ್ರಿಗೋಸ್ಕರ ನಾವು ಇಲ್ಲಿ ನೋಡೋ ಅಂಥ ಖುಷಿ ಐತೆ ನಮಗೆ. ಡಿ ಬಾಸ್ನ ನೋಡ್ಬೇಕಂತ ಹೇಳಿ ನಾವು ಬಂದಿದ್ವಿ ಬೆಳಗ್ಗೆಯಿಂದ. ಇವಾಗ ಬರ್ತಡೇ ಯಾವುದೇ ಸೆಲೆಬ್ರೇಟ್ ಮಾಡೋಕೆ ಹೋಗಾದ್ರೆ ನಾವು ಸಿಗಲ್ಲ ಅವ್ರ ಕೈಯಲ್ಲಿ. ನಾವು ಆ ಜನಲ್ಲಿ ನಾವು ಎಲ್ಲಿರ್ತೀವಿ ಅವರು ಫುಲ್ ಬ್ಯುಸಿ ಇರ್ತಾರೆ. ಅದಕ್ಕಾಗಿ ಇಲ್ಲನ್ನ ನೋಡೋಣ ಅಂತ ಬಂದಿದ್ವಿ ನಾವು. ಇನ್ನು ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ಗೆ ಕೊಟ್ಟ ಕೈದಿ ನಂಬರ್ 6106 ಭಾರೀ ಸದ್ದು ಮಾಡಿತ್ತು. ದರ್ಶನ್ ಅಭಿಮಾನಿಗಳು ಬೈಕು, ಕಾರು, ಆಟೋ, ಕೈ ಮೇಲೆ ಟ್ಯಾಟೂ ಹೀಗೆ ಕೈದಿ ನಂಬರ್ ಅನ್ನ ಹಾಕಿದ್ರು. ಆದ್ರೀಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಹೊಸ ಕೈದಿ ನಂಬರ್ ಬರಲಿದೆ. ಇದು ದರ್ಶನ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಮೂಡಿಸಿದೆ. ಮತ್ತೊಂದು ಕೈದಿ ನಂಬರ್ ಬರಲಿದ್ದು ಅದನ್ನ ಸಹ ಟ್ರೆಂಡ್ ಮಾಡಲು ಅಭಿಮಾನಿಗಳು ಕಾಯ್ತಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ವಿಚಾರಣಾ ಕೈದಿ ನಂಬರ್ 6106 ಕೊಡಲಾಗಿತ್ತು. ಅದನ್ನ ಅವರ ಅಭಿಮಾನಿಗಳು ಟ್ಯಾಟೋ, ಆಟೋ ಸೇರಿದಂತೆ ಬೇರೆ ಬೇರೆ ಕಡೆ ಆ ನಂಬರನ್ನು ಹಾಕಿಕೊಳ್ಳೋದ್ರ ಮೂಲಕ ಸಾಕಷ್ಟು ವೈರಲ್ ಮಾಡಿ ಸದ್ದು ಮಾಡಿತ್ತು. ಜೊತೆಗೆ ಟ್ರೆಂಡ್ ಕೂಡ ಸೃಷ್ಟಿಸಿದ್ರು. ಅದೇ ರೀತಿ ಈಗ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಬಳ್ಳಾರಿ ಜೈಲಿನಲ್ಲೂ ಕೂಡ ಬೇರೆ ರೀತಿಯ ವಿಚಾರಣಾ ಕೈದಿ ನಂಬರ್ ಕೊಡಲಿಕ್ಕೆ ಅಲ್ಲಿಯ ಜೈಲು ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಮತ್ತೆ ಜೈಲು ಅಧಿಕಾರಿಗಳು ಹೊಸ ನಂಬರ್ ಕೊಡ್ತಿರೋದ್ರಿಂದ ಸಾಮಾನ್ಯವಾಗಿ ದರ್ಶನ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಆಗಿದ್ರು ಕೂಡ ಮತ್ತೆ ಹೊಸ ವಿಚಾರಣಾ ಕೈದಿ ನಂಬರ್ ಕೊಡೋದ್ರಿಂದ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಮಾಡಲಿಕ್ಕೆ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿರುವಂಥದ್ದು. ಎಲ್ಲಾ ಜೈಲುಗಳಿಗೆ ಫೈನಲ್ ವಾರ್ನಿಂಗ್, ಜೈಲು ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಣೆ. ದರ್ಶನ್ ಮರ್ಡರ್ ಗ್ಯಾಂಗ್ ರಾಜ್ಯದ ವಿವಿಧ ಜೈಲಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳಿಗೆ ಕಾರಾಗೃಹ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ವಿಶೇಷ ಸವಲತ್ತು ನೀಡದಂತೆ ಸೂಚಿಸಿದೆ. ಕಾರಾಗೃಹ ಇಲಾಖೆಯ ಮಾರ್ಗಸೂಚಿಯಂತೆಯೇ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಿದೆ. ಇನ್ನು ದರ್ಶನ್ ಅಂಡ್ ಟೀಮ್ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಜೈಲು ಅಧಿಕಾರಿಗಳಿಗೆ ಕಾರಾಗೃಹ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗ್ತಾ ಇರುವಂತಹ ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನೀಡಬಾರದು ಅನ್ನುವಂತಹ ಕಠಿಣ ಎಚ್ಚರಿಕೆಯೊಂದಿಗೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಬೆನ್ನಲ್ಲೇ ಡಿ ಗ್ಯಾಂಗ್ ಅನ್ನ ವಿವಿಧ ಜೈಲುಗಳಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿದೆ. ಆದರೆ ದರ್ಶನ್ ಒಬ್ಬರನ್ನ ಮಾತ್ರ ಬಳ್ಳಾರಿಯ ಖಡಕ್ ಜೈಲಿಗೆ ರವಾನಿಸಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಓಕೆ, ಫ್ಯಾನ್ಸ್ ನಾವು ಹೇಗಿದ್ರು ಫ್ಯಾನ್ಸೇ ಅಂತ ಹೇಳ್ಕೊಳ್ಳೋದು ಅದು ಅವರ ಆಯ್ಕೆ. ಬಟ್ ಏನು ಮಾಡಿದರೂ ನಾವು ಫ್ಯಾನ್ಸೇ ಅಂತ ಹೇಳ್ತಿರಲ್ಲ, ಅದು ಸ್ವಲ್ಪ ಅತಿರೇಕ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಆದ ರೀತಿಯಾಗಿ ಬಳ್ಳಾರಿಯಲ್ಲಿ ಆಗದೇ ಇರಲಿ, ಅದನ್ನು ಮಾಡಿ ಏನೋ ಹೊರಗೆ ಬರದೇ ಇರೋ ಹಾಗೆ ಬಿಗಿ ಮಾಡ್ತೀವಿ ಅಂದರೆ ನಿಮ್ಮಂಥವ್ರು ಇನ್ಯಾರೂ ಇಲ್ಲ ಅಂತ ಅನ್ಬೇಕಷ್ಟೇ.